ಎನ್ ರಾಜಣ್ಣ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಸ್ವಾಮೀಜಿಯವರ ಅಗೇನ್ಸ್ಟ್ ಮಾತಾಡಿ ಅವರ ವಿರೋಧ ಈಗ ವ್ಯಕ್ತವಾಗ್ತಾ ಇದೆ ಬೇರೆ ಬೇರೆ ಪಕ್ಷದಲ್ಲಿ. ಈ ಜನ್ಮದಲ್ಲಿ ಕೆಎನ್ ರಾಜಣ್ಣ ಸ್ವಾಮೀಜಿ ಆಗೋಕ್ಕಾಗೋದಿಲ್ಲ. ಕಾವಿ ಹಾಕೋದು ಸುಲಭದ ಮಾತಲ್ಲ, ಅದಕ್ಕೆ ನಿಯಮ ಇದೆ. ಸಚಿವ ಕೆಎನ್ ರಾಜಣ್ಣಗೆ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಟಾಂಗ್ ಕೊಟ್ಟಿದ್ದಾರೆ. ವೈರಾಗ್ಯ ಬಂದ್ರೆ ರಾಜಣ್ಣ ಈ ರೀತಿ ಮಾತಾಡಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲಿಯೂ ಏನಾದ್ರೂ ಲಾಭ ಇದ್ರೆ ಮಾತ್ರ ರಾಜಣ್ಣ ಕೈ ಹಾಕ್ತಾರೆ. ಬೆಂಗಳೂರಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣವರಿಗೆ ಗೊತ್ತಿಲ್ಲ ಸ್ವಾಮೀಜಿ ಆಗೋದು, ಕಾವಿ ಹಾಕಿದ ಮಾತ್ರಕ್ಕೆ ಯಾರು ಸ್ವಾಮೀಜಿ ಆಗಲ್ಲ, ಮಾತಲ್ಲ. ಮತ್ತೆ ಸ್ವಾಮೀಜಿಯವರು ಆಗೋದಕ್ಕೆ ಅದಕ್ಕೆ ಆದಂತ ಅದರದೇ ಆದಂತ ನಿಯಮಗಳಿದಾವೆ. ಈ ಜನ್ಮದಲ್ಲಿ ರಾಜಣ್ಣವರು ಆ ಪೀಠಕ್ಕೆ ಸ್ವಾಮೀಜಿ ಹಾಕಾಗಲ್ಲ. ಅವರೊಂದು ಮಠ ಕಟ್ಕೋಬಹುದು. ಏನಂದ್ರೆ ನೋಡಿ, ಅವರೇ ಒಂದು ಮಠ ಕಟ್ಕೋಬಹುದು. ಯಾರು ಬೇಡ ಅಂದರೆ ರಾಜಣ್ಣವರೇ ಮಠ ಕಟ್ಟಿ ಸ್ವಘೋಷಿತವಾಗಿ ಡಿಕ್ಲೇರೇ ಮಾಡ್ಕೊಬಹುದು. ಮತ್ತು ಅವರಿಗೆ ಹೇಳ್ತೀನಿ, ಕಾವಿ ಹಾಕಬೇಕು ಅಂತಲೂ ಇಲ್ಲ. ನಮ್ಮಲ್ಲಿ ನಿರ್ವಾಣ ವ್ಯವಸ್ಥೆಯೂ ಇದೆ. ನಿರ್ವಾಣ ವ್ಯವಸ್ಥೆಯಲ್ಲೂ ಕೂಡ ಅವಕಾಶ ಇದೆ. ಹಾಗೆ ಕೆಲವರು, ಈಗ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರಿದ್ರು, ಕಾವಿ ಹಾಕಲಿಲ್ಲ ಯಾವತ್ತುವೆ. ಆದರೆ ವೈರಾಗ್ಯ ಅನ್ನೋದ್ರ ಏನು ಅನ್ನೋದನ್ನ ಸಾವಿನಲ್ಲೂ ತೋರಿಸಿದ್ರು. ಸಾವಿನಲ್ಲೂ ಕೂಡ ನಾನು ಬಯಲಲ್ಲಿ ಬಯಲಾಗಬೇಕು ಅಂತ ಬಯಸಿದ್ರು. ಅಲ್ಲಿ ಸಮಾಧಿ ಕಟ್ಟಬಾರ್ದು ಅಂತ ಹೇಳಿದ್ರು. ನನ್ನ ಹೆಸರ ಮೇಲೆ ಏನೂ ನಡೆಸಬಾರ್ದು ಅಂತ ಹೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳು. ಆ ರೀತಿ ವೈರಾಗ್ಯ ರಾಜಣ್ಣವರಿಗೆ ಬಂದ್ರೆ ಈ ತರದೆಲ್ಲ ಮಾತಾಡಲ್ಲ. ಅಲ್ಲೂ ಏನಾದರೂ ಅನುಕೂಲ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ರಾಜಣ್ಣವರು ಹಿಂಗೆಲ್ಲ ಮಾತಾಡ್ತಾರೆ. ಕೆಎನ್ ರಾಜಣ್ಣ ಅವರಿಗೆ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕೂಡ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರ ಒಂದು ಸ್ಟೇಟ್ಮೆಂಟ್ ಇನ್ನ ಯಾರು ಬೆವರು ಸುರಿಸದೆ ಜೀವನ ಮಾಡೋ ಸಲಹೆಯನ್ನ ಸ್ವಾಮೀಜಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಅನ್ನ ರಾಜಣ್ಣ ಏನು ಕೊಟ್ರಲ್ಲ, ಅದನ್ನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ವಿರೋಧಿಸ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಅವರ ಈ ಹೇಳಿಕೆ ಸರಿಯಲ್ಲ ಅನ್ನೋದು ಹೇಳ್ತಿದ್ದಾರೆ. ಈ ಜನ್ಮದಲ್ಲಿ ರಾಜಣ್ಣ ಸ್ವಾಮೀಜಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಾವಿ ಹಾಕೋದು ಸುಲಭದ ಮಾತಲ್ಲ, ಆದರೆ ಅದಕ್ಕೆ ನಿಯಮ ಇದೆ ಅಂತ ಹೇಳಿದ್ದಾರೆ. ತುಂಬಾ ಜನ ಕಾವಿ ಹಾಕದೆ ಸ್ವಾಮೀಜಿಗಳಾಗಿದ್ದಾರೆ, ಅದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ವೈರಾಗ್ಯ ಬಂದ್ರೆ ಸಚಿವ ರಾಜಣ್ಣ ಈ ರೀತಿ ಮಾತನಾಡೋಲ್ಲ ಅನ್ನೋದನ್ನ ಇಲ್ಲಿ ಸಿಟಿ ರವಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.